ಲೋಕಸಭೆ ಚುನಾವಣೆ ನಮ್ಮ ಹೈಕಮಾಂಡು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾನು ನಡ್ಕೊಳ್ತೀನಿ. ನಾನು ಯಾವಾಗಲೂ ಹೇಳಿದ್ದೀನಿ, ನಾನು ಶಿಸ್ತಿನ ಸಿಪಾಯಿ. ಪಕ್ಷಕ್ಕೆ ಬಂದಿದ್ದೀನಿ, ಈ ಪಕ್ಷದ ಒಂದು ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ನಿಮ್ಗೆ ಆಸಕ್ತಿ ಇದೆಯಾ? ನನ್ನ ವೈಯಕ್ತಿಕ ಆಸಕ್ತಿ ಬೇರೆ ವಿಚಾರ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳಿದ್ರೆ ಅದನ್ನು ಮಾಡೋನು. ನನ್ನ ಇಷ್ಟಾರ್ಥಗಳು ಇಲ್ಲಿ ಮುಖ್ಯ ಅಲ್ಲ. ಲೋಕಸಭೆ ಚುನಾವಣೆ ನಮ್ಮ ಹೈಕಮಾಂಡು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾನು ನಡ್ಕೊಳ್ತೀನಿ. ನಾನು ಯಾವಾಗಲೂ ಹೇಳಿದ್ದೀನಿ, ನಾನು ಶಿಸ್ತಿನ ಸಿಪಾಯಿ. ಪಕ್ಷಕ್ಕೆ ಬಂದಿದ್ದೀನಿ, ಈ ಪಕ್ಷದ ಒಂದು ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ನಿಮ್ಗೆ ಆಸಕ್ತಿ ಇದೆಯಾ? ನನ್ನ ವೈಯಕ್ತಿಕ ಆಸಕ್ತಿ ಬೇರೆ ವಿಚಾರ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳಿದ್ರೆ ಅದನ್ನು ಮಾಡೋನು. ನನ್ನ ಇಷ್ಟಾರ್ಥಗಳು ಇಲ್ಲಿ ಮುಖ್ಯ ಅಲ್ಲ. ಎಲ್ಲ ಆಗಿದೆ, ಅವರಿಗೆ ಕ್ರೆಡಿಟ್ ತಗೊಳ್ಳೋಕ್ಕೆ ಯಾವುದೂ ಹೊಸ ಯೋಜನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಅಥವಾ ಹಣ ಕೂಡ ಅವ್ರ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಇವತ್ತು ಉಚಿತ 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 ಅಂತ ಹೇಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಕೃಷಿ ಸಮ್ಮಾನ್ ಯೋಜನೆಯಿಂದ ಅವರನ್ನು ದೂರ ಇಟ್ಟಿದ್ದಾರೆ. ರೈತರಿಗೆ 4,000 ರೂಪಾಯಿ ಹಣ ಆಗ್ತಾಯಿಲ್ಲ ಸರ್ಕಾರ. ಯಾವುದೇ ಒಂದು ಯೋಜನೆಯನ್ನು ತೆಗೆದುಹಾಕಿದ್ದಾರೆ. 5 kg ಅಕ್ಕಿ ಕೊಡ್ತೀನಿ ಅಂದರೂ ಕೊಡಲಿಲ್ಲ. 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂದರು, 200 ಯೂನಿಟ್ ಕರೆಂಟ್ ಕೊಡಲಿಲ್ಲ. ವಿದ್ಯಾಸಿರಿ ಯೋಜನೆಯನ್ನು ತೆಗೆದುಬಿಟ್ರು. ರೈತರ ಮಕ್ಕಳು ಏನು ತಪ್ಪು ಮಾಡಿದರು? ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಅನುದಾನವನ್ನು ಕಡಿತ ಮಾಡಿದರು. ರೈತರಿಗೆ ಕೊಡೋ ಅನುದಾನವನ್ನು ಕಡಿತ ಮಾಡಿದರು. ಹಾಗೆ ಇವತ್ತು ಇವನ್ನ ಕರೆಂಟು ಯಾರಿಗೆ ಇವತ್ತು ದುರಸ್ತಿ ಮಾಡ್ಕೊಳ್ಬೇಕಾಗಿದೆ, ಇವತ್ತು ಕನೆಕ್ಷನ್ಗೆ ಸರ್ವಿಸ್ ಮಾಡ್ಕೊಳ್ಬೇಕು, ಸುಮಾರು 50,000 ರೂಪಾಯಿ ಖರ್ಚಾಗ್ತಾಯಿದೆ. ಇವರು ರೈತನ ಉದ್ಧಾರ ಮಾಡ್ತಾರ? ಇವ್ರ ಗ್ಯಾರಂಟಿ ಏನಪ್ಪ ಅಂದರೆ ಬರ ಗ್ಯಾರಂಟಿ ಆಗಿದೆ, ಆತ್ಮಹತ್ಯೆ ಗ್ಯಾರಂಟಿ ಆಗಿದೆ, ಉಚಿತ ಆಗಿದೆ. ಅದಕ್ಕೆ ಹಣ ಇಲ್ಲ ಅಷ್ಟೇ. ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ರೈತರು ಇವತ್ತು ಆತ್ಮಹತ್ಯೆಗಳನ್ನು ಉಚಿತವಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ಈ ಸರ್ಕಾರದ ಬಹುಮಾನ. ಮುಂದಿನ ಲೋಕಸಭಾ ಚುನಾವಣೆ ರಾಜೀವ್ ಗಾಂಧಿ ಮಾಡಿಸಿದ್ರು, ನಂತರ ರಾಜೀವ್ ಗಾಂಧಿ ಇದ್ರೇನ್ರಿ ಪಾಪ ಅವಾಗ ಅಷ್ಟೊತ್ತಿಗೆ ಯಾವಾಗ ಇದಾಗಿದ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ ಇತಿಹಾಸ. ಪಾಪ ಯಾರಿಗೆ ಇತಿಹಾಸ ಗೊತ್ತಿರಲ್ಲ, ಚರಿತ್ರೆ ಗೊತ್ತಿರಲ್ಲ ಮಾತಾಡ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.